ಇವಾಗ ಬೆಳಗಿನ ಜಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು, ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು, ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ, ನಮ್ಮ ಚಾನೆಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಬಂಧುಗಳೇ, ಚಾಮರಾಜನಗರ ಹನೂರು ಸಮೀಪದ ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದಂತ 3 ಎನ್ಕೌಂಟರ್ ಅಥವಾ 3 ಎನ್ಕೌಂಟರ್ಗೆ ಸಂಬಂಧಪಟ್ಟಾಗ ಬಹಳ ಚರ್ಚೆ ಆಗ್ತಾ ಇದೆ. ಒಂದು ಕಡೆಯ ವಾದ ಅವರನ್ನ ಹತ್ಯೆ ಮಾಡಲಾಗಿದೆ ಅಥವಾ ಅತ್ಯಂತ ನಿರ್ದಯವಾಗಿ ಅವ್ರನ್ನ ಕೊಂದು ಹಾಕಲಾಗಿದೆ ಅಂತ. ಇನ್ನೊಂದು ಕಡೆಯ ವಾದ ಇಲ್ಲ, ಅವರೆಲ್ಲರೂ ಕೂಡ ಬೇಟೆಗಾರರು, ವನ್ಯ ಸಂಪತ್ತನ್ನ ಅಂದ್ರೆ ವನ್ಯ ಜೀವಿಗಳನ್ನ ನಾಶ ಮಾಡೋದಕ್ಕೆ ಬಂದಿದ್ರು, ಆ ಕಾರಣಕ್ಕಾಗಿ ಅವರನ್ನ ಕೊಲ್ಲಲಾಗಿದೆ ಎನ್ನುವುದು ಇನ್ನೊಂದು ಕಡೆ, ಅಥವಾ ಎನ್ಕೌಂಟರ್ ಮಾಡಲಾಗಿದೆ ಅನ್ನೋದು ಇನ್ನೊಂದು ಕಡೆಯ ವಾದ. ಒಟ್ಟಾರೆ ವಾದ ಪ್ರತಿವಾದ ಎಲ್ಲವೂ ಕೂಡ ತೀವ್ರಗೊಳ್ತಾ ಇದೆ. ಅದರ ನಡುವೆ ಒಂದಷ್ಟು ಬೆಳವಣಿಗೆ ಆಗ್ತಿದೆ. ಆ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ನಮ್ಮ ದೇಶದಲ್ಲಿ ಅದು ಇಂಥದ್ದೇ ರಾಜ್ಯ ಅಂತಲ್ಲ, ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಯಾವುದೇ ಘಟನೆ ಆಗಲಿ ಅಲ್ಲಿ ಜಾತಿ ಧರ್ಮ ಅದೆಲ್ಲವೂ ಕೂಡ ಎಣ್ಕೋದಿಕ್ಕೆ ಶುರುವಾಗುತ್ತೆ. ಇಲ್ಲೂ ಕೂಡ ಹಾಗಾಗ್ತಿದೆ. ಒಂದಷ್ಟು ಜನರ ವಾದ ಏನು, ಅವರು ಅಲ್ಪಸಂಖ್ಯಾತರಾಗಿದ್ರು, ಆ ಕಾರಣಕ್ಕಾಗಿ ಅವ್ರನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂಥ ವಾದ. ಇನ್ನು ತಮಿಳುನಾಡು ಸಿಎಂ ವಿಜಯ್ ಬಹಳ ಬೇಸರ ಆದಂಥ ವಿಚಾರ ಏನಪ್ಪ ಅಂದ್ರೆ, ಅವರು ಚುನಾವಣೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಎಲೆಕ್ಷನ್ ಅಲ್ಲಿ ನಡೀತಲ್ಲ, ಆಗ ಅವರೆಲ್ಲೂ ಕೂಡ ಜಾತಿ ಧರ್ಮ ಈ ವಿಚಾರವನ್ನ ಪ್ರಸ್ತಾಪವೇ ಮಾಡ್ತಾ ಇರಲಿಲ್ಲ. ಅವರ ಗೆಲುವು ನಮ್ಮಂಥವರಿಗೆಲ್ಲ ಯಾಕೆ ಖುಷಿ ಕೊಟ್ಟಿತ್ತು ಅಂದ್ರೆ, ನೋಡಿ ಜಾತಿ ಧರ್ಮವನ್ನ ಮೀರಿ ಗೆಲುವನ್ನ ಸಾಧಿಸಿದ್ರಲ್ಲ ಎನ್ನುವಂಥ ಕಾರಣಕ್ಕಾಗಿ. ಆದ್ರೆ ಅದೇ ವಿಜಯ್ ಈಗ ಹೇಳ್ತಾ ಇದ್ದಾರೆ, ತಮಿಳರು ಎನ್ನುವಂಥ ಕಾರಣಕ್ಕಾಗಿ ಅವರನ್ನ ಸಾಯಿಸಲಾಗಿದೆ ನಿರ್ದಯವಾಗಿ ಎನ್ನುವಂಥ ರೀತಿಯಲ್ಲಿ. ಅಂದ್ರೆ ಅದು ಕಗ್ಗತ್ತಲು ಬೆಳಗ್ಗೆ ಮುಂಚೆ 5 ಗಂಟೆ ಅಂದ್ರೆ ಕಾಡಿನ ಒಳಗಡೆ ನಡೆದಂಥ ಘಟನೆ ಇದು. ಅಲ್ಲಿ ಏನಾದರೂ ಈ ಅರಣ್ಯ ಅಧಿಕಾರಿಗಳು ನಿಮ್ಮ ಜಾತಿ ಯಾವುದು, ನಿಮ್ಮ ಧರ್ಮ ಯಾವುದು, ನೀವು ಅಲ್ಪಸಂಖ್ಯಾತರ, ನೀವು ಬಹುಸಂಖ್ಯಾತರ ಅಂತ ಹೇಳಿ ಕೇಳಿ ಗುಂಡನ್ನು ಹೊಡೆಯೋದಿಕ್ಕೆ ಸಾಧ್ಯವಾ? ಅಥವಾ ನೀವು ತಮಿಳರ ಅಥವಾ ಕರ್ನಾಟಕದವರ ಅಂತೇಳಿ ಕೇಳಿ ಗುಂಡನ್ನು ಹೊಡೆಯೋದಿಕ್ಕೆ ಸಾಧ್ಯವಾ? ಅದೇನು ಮಾತಾಡ್ತಾರೋ ಅರ್ಥ ಆಗಲ್ಲಪ್ಪ. ಒಟ್ಟಾರೆಯಾಗಿ ಈಗ ಬೆಳವಣಿಗೆಯ ವಿಚಾರಕ್ಕೆ ಬರೋಣ. ಯಾಕಂದ್ರೆ ಬೇರೆ ಬೇರೆ ರೂಪವನ್ನು ಪಡಿತಾ ಇದೆ ಅದು. ಇನ್ನೊಂದು ಕಡೆಯಿಂದ ತಮಿಳುನಾಡು ಕೂಡ ಈ ವಿಚಾರದಲ್ಲಿ ಎಂಟ್ರಿ ಆಗಿದೆ. ವಿಜಯ್ ಸೇರಿದಂತೆ ತಮಿಳುನಾಡಿನ ಬೇರೆ ಬೇರೆ ರಾಜಕಾರಣಿಗಳು ಕೂಡ ಮಾತಾಡ್ತಿದ್ದಾರೆ. ಇತ್ತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪರಿಹಾರದ ವಿಚಾರ ಚರ್ಚೆ ಆಗ್ತಾ ಇದೆ. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಮೊದಲ ಬೆಳವಣಿಗೆ ಏನಪ್ಪಾ ಅಂದ್ರೆ, ಈಗ ಮತ್ತೊಂದು ಡೆವಲಪ್ಮೆಂಟ್ ರೀತಿಯಲ್ಲಿ ಆಗಿದೆ. ನೀವು ಈ ಇನ್ಸಿಡೆಂಟ್ ಆದಾಗ ಅಲ್ಲಿ ಇದ್ದಂಥ ಅರಣ್ಯ ಅಧಿಕಾರಿಗಳ ಆ ಕಚೇರಿ ಅದೆಲ್ಲವನ್ನು ಕೂಡ ಧ್ವಂಸಗೊಳಿಸಿದ್ದನ್ನು ನೋಡಿದ್ರಲ್ಲ. ಈಗ ಈ ಎನ್ಕೌಂಟರ್ಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತ ಕೆಲಸವನ್ನ ಯಾರಾದ್ರೂ ಮಾಡ್ತಿದ್ದಾರಾ ಎನ್ನುವಂತ ಅನುಮಾನ ಬರ್ತಾ ಇದೆ. ಕಾರಣ ಏನು ಅಂದರೆ, ಈ ಕೊತ್ತನೂರು ವನ್ಯಜೀವಿ ವಲಯದ ಮತ್ತಿಪುರ ಶಾಖೆಯಲ್ಲಿರುವಂತ ಮಿಂಚನಾರಳ್ಳಿ ಸೇರಿದಂತೆ ಸುತ್ತಮುತ್ತ ಇರುವಂತ ಈ ಆಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಏನ್ ಕರಿತೀವಿ, ಅಥವಾ ಕಳ್ಳ ಬೇಟೆ ತಡೆ ಶಿಬಿರ ಅಂತ ಏನ್ ಕರಿತೀವಿ, ಅದನ್ನ ಜಿಲೆಟಿನ್ ಕಡ್ಡಿ ಹಾಗೆ ಡೈನಮೆಟ್ ಅನ್ನ ಇಟ್ಟು ಸ್ಫೋಟವನ್ನ ಮಾಡಿಬಿಟ್ಟಿದ್ದಾರೆ. ಇದನ್ನ ರೈತರು ಮಾಡಿರುವಂತ ಕೆಲಸ ಅಂತೂ ಅಲ್ವೇ ಅಲ್ಲ ನನ್ನ ಪ್ರಕಾರವಾಗಿ. ಅಂದ್ರೆ ರೈತರು ಇಲ್ಲಿ ಜಿಲೆಟಿನ್ ಕಡ್ಡಿ ಡೈನಮೆಟ್ ಇದನ್ನೆಲ್ಲವನ್ನು ಕೂಡ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೀಗಾಗಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದೇ ಪ್ರಶ್ನೆ. ಅಂದ್ರೆ ಈ ಸಂದರ್ಭವನ್ನ ತಮ್ಮ ಲಾಭಕ್ಕೋಸ್ಕರ ಯಾರಾದ್ರೂ ಬಳಸ್ಕೊಳ್ತಾ ಇದ್ದಾರಾ ಅಂತ ಸಹಜವಾಗಿ ಮೂಡುವಂತ ಪ್ರಶ್ನೆ. ಅಪ್ಪಿತಪ್ಪಿ ಯೋಚನೆ ಮಾಡಿ. ಸಾಧಾರಣವಾಗಿ ಈ ಆಂಟಿ ಪೋಚಿಂಗ್ ಶಿಬಿರಗಳಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಇರ್ತಾರೆ, ಸಿಬ್ಬಂದಿ ಇರ್ತಾರೆ. ಅವ್ರನ್ನೇನಾದ್ರೂ ಟಾರ್ಗೆಟ್ ಮಾಡಲಾಗಿತ್ತ ಏನು ಒಂದು ಕೂಡ ಅರ್ಥ ಆಗ್ತಿಲ್ಲ. ಒಟ್ಟು 6 ಶಿಬಿರಗಳನ್ನ ಸ್ಫೋಟ ಮಾಡಲಾಗಿದೆ. ಸ್ಫೋಟದ ಭೀಕರತೆ ತೀವ್ರವಾಗಿಯೇ ಇದೆ. ಆ ಶಿಬಿರದ ಗೋಡೆ ಗೀಡೆ ಎಲ್ಲ ಬಿರುಕು ಬಿಟ್ಬಿಟ್ಟಿದೆ. ಒಳಗಡೆ ಎಲ್ಲವೂ ಕೂಡ ಪುಡಿ ಪುಡಿಯಾಗಿ ಹೋಗ್ಬಿಟ್ಟಿದೆ. ನೀಟಾಗಿ ಜಿಲೆಟಿನ್ ಕಡ್ಡಿ ಹಾಗೆ ಡೈನಮೈಟ್ ಅನ್ನು ಇಟ್ಟು ಸ್ಫೋಟಿಸಿ ಬಿಟ್ಟಿದ್ದಾರೆ. ಒಂದು ಮಾಹಿತಿಯ ಪ್ರಕಾರವಾಗಿ ತಮಿಳುನಾಡಿನಿಂದ ಬಂದು ಈ ಕೃತ್ಯವನ್ನ ಎಸಗಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಕಾರಣ ಏನು ಅಂದ್ರೆ, ಈ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಏನೇ ಬೆಳವಣಿಗೆ ಆದರೂ ಕೂಡ ಅದನ್ನ ಒಂದಷ್ಟು ತಮಿಳುನಾಡಿನ ಈ ದುಷ್ಕರ್ಮಿಗಳು ಲಾಭವಾಗಿ ಬಳಸ್ಕೊಳ್ತಾರೆ ಎನ್ನುವ ರೀತಿಯಲ್ಲಿ. ಅಂದ್ರೆ ಎಲ್ಲರೂ ಅಂತಲ್ಲ, ಈ ಕಳ್ಳ ಬೇಟೆಗಾರರು ಯಾರಿರ್ತಾರೆ ಅಥವಾ ಈ ಸ್ಮಗ್ಲಿಂಗು ಇಂಥದ್ದೆಲ್ಲವನ್ನು ಕೂಡ ಯಾರು ಮಾಡ್ತಾ ಇರ್ತಾರೆ, ಆ ವನ್ಯ ಸಂಪತ್ತನ್ನ ನಾಶ ಮಾಡೋದಕ್ಕೆ ಯಾರು ಹವಣಿಸ್ತಾ ಇರ್ತಾರೆ, ಅಂಥವ್ರು ಅಂಥದ್ದೊಂದು ಪ್ರಯತ್ನವನ್ನ ಮಾಡ್ತಿರ್ತಾರಂತೆ ನಿರಂತರವಾಗಿ. ಹಿಂದೆ ಕರ್ನಾಟಕದಲ್ಲಿ ಇಂಥ ಏನೇ ಬೆಳವಣಿಗೆ ಆಗಲಿ, ಅಂದ್ರೆ ಈ ಕಾಡಿನ ಒಳಗಡೆ ಹೋದಂಥವ್ರನ್ನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ, ಅಥವಾ ಅವ್ರ ಹತ್ರ ಇರುವಂಥ ವಸ್ತುಗಳನ್ನ ಸೀಸ್ ಮಾಡಿದ ಸಂದರ್ಭದಲ್ಲಿ, ಅಥವಾ ಏನಾದರೂ ಕ್ರಮವನ್ನ ತೆಗೆದುಕೊಂಡಾಗ್ಲೆಲ್ಲ ತಮಿಳುನಾಡಿನ ಕಡೆಯಿಂದ ಬಂದು ಇಂಥ ಕೆಲಸವನ್ನ ಮಾಡ್ತಾರಂತೆ. ಅಂದ್ರೆ ಸಂದರ್ಭವನ್ನು ತಮ್ಮ ಲಾಭಕ್ಕೋಸ್ಕರ ಬಳಸ್ಕೊಳ್ಳೋದು ಅಥವಾ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೆದರಿಸುವಂತ ಪ್ರಯತ್ನವನ್ನ ಪಡೋದು ಇಲ್ಲೂ ಕೂಡ ಆಗ್ತಿರುವ ಹಾಗೆ ಕಾಣಿಸ್ತಾ ಇದೆ. ಯಾಕೋ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ.
ತೀರಾ ಗಂಭೀರವಾದಂಥ ವಿಚಾರವೇ. ಈಗ ಸಾವನ್ನಪ್ಪಂತವ್ರು ಬೇಟೆಗಾರರ, ರೈತರ, ಅದು ತನಿಖೆ ನಂತರ ಗೊತ್ತಾಗಬೇಕಿದೆ. ಆದರೆ ಇದ್ರ ನಡುವೆ ಇನ್ಯಾರೋ ನೋಡಿ ಲಾಭ ಪಡೆಯುವಂಥ ಪ್ರಯತ್ನ, ಅಂದ್ರೆ ನಾವು ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇದ್ದೇವೆ, ಮುಂದೇನಾದ್ರೂ ಹೀಗೆ ಮಾಡಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸುಮ್ಮನೆ ಬಿಡೋದಿಲ್ಲ ಎನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಂಬಂಧಪಟ್ಟ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಬಹುತೇಕ ಕರ್ನಾಟಕದವರೆಲ್ಲ ತಮಿಳುನಾಡಿನ ಕಡೆಯಿಂದಲೇ ಬಂದು ಈ ಕೃತ್ಯವನ್ನು ಎಸಗಲಾಗಿದೆ ಎನ್ನುವಂತ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಇದು ಆಗಿರುವಂತ ಮೊದಲ ಬೆಳವಣಿಗೆ. ಎರಡನೇ ವಿಚಾರಕ್ಕೆ ಬರೋದಾದ್ರೆ, ಒಟ್ಟು 4 ಕಾಡಿನ ಒಳಗಡೆ ಹೋಗಿದ್ರಲ್ಲ, 4 ಕಾಡಿನ ಒಳಗಡೆ ಹೋದಂತ ಸಂದರ್ಭದಲ್ಲಿ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದು, ಅವರೆಲ್ಲರೂ ಕೂಡ ಬೇಟೆಗೆ ಅಂತ ಬಂದಿದ್ರು, ಸಾಕಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ರು. ಅವರು ಜಿಂಕೆನೋ ಅಥವಾ ಯಾವುದೋ ಒಂದು ಪ್ರಾಣಿಯನ್ನ ಬೇಟೆ ಆಡಿದ್ರು, 32 kg ಮಾಂಸ ಅವ್ರ ಕೈಯಲ್ಲಿತ್ತು. ಆಗ ಅರಣ್ಯ ಇಲಾಖೆ ಅಧಿಕಾರಿಗಳ ಸಿಬ್ಬಂದಿಗೆ ಮಾಹಿತಿ ತಿಳಿಯುತ್ತೆ, ಟಾರ್ಚ್ ಲೈಟ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆಗ ಆ ಕಡೆಯಿಂದ ನಾಡಬಂದೂಕಿನಿಂದ ಗುಂಡನ್ನ ಹಾರಿಸಲಾಯಿತು ಸಿಬ್ಬಂದಿ ಮೇಲೆ. ಹೀಗಾಗಿ ಸಿಬ್ಬಂದಿ ಆತ್ಮರಕ್ಷಣೆಗೋಸ್ಕರ ಗುಂಡನ್ನ ಹಾರಿಸಿಬಿಟ್ರು ಕತ್ಲೆಯಲ್ಲಿ. ಹೀಗಾಗಿ ಮೊಣಕಾಲಿನ ಕೆಳಗಡೆ ಹೊಡೆಯೋದಕ್ಕೆ ಸಾಧ್ಯ ಆಗಿಲ್ಲ, ನೇರವಾಗಿ ಎದೆಗೆ ಬಿತ್ತು, ತಲೆಗೆ ಬಿತ್ತು ಅನ್ನೋದು ಅರಣ್ಯ ಇಲಾಖೆ ಅಧಿಕಾರಿಗಳ ವಾದ. ಆ ಕಡೆಯವ್ರ ವಾದವನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಬೇಟೆಗಾರರೇ ಆಗಿದ್ರು ಕೂಡ ನೀವು ಯಾಕೆ ಎದೆಗೆ ಹೊಡಿಬೇಕಿತ್ತು? ನೀವು ಎದೆಗೆ ಅಥವಾ ತಲೆಗೆ ಹೊಡೆದಿದ್ದೀರಿ ಅಂದ್ರೆ ತುಂಬಾ ಹತ್ತಿರದಲ್ಲಿ ಹೊಡೆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ದೂರದಿಂದ ಎದೆಗೆ ಮತ್ತೆ ತಲೆಗೆ ಗುರಿ ಇಟ್ಟು ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ಉದ್ದೇಶಪೂರ್ವಕವಾಗಿ ಇಂಥದ್ದೊಂದು ಕೆಲಸವನ್ನ ಮಾಡಿದ್ದೀರಿ. ಗುಂಡಿನ ಚಕಮಕಿ ಆಗಿದ್ರೆ ಅರಣ್ಯ ಸಿಬ್ಬಂದಿ ಗಾಯ ಆಗ್ಬೇಕಿತ್ತಲ್ಲ. ಈಗ ನಾನಾ ರೀತಿ ಪ್ರಶ್ನೆಗಳನ್ನು ಅವರು ಕೂಡ ಕೇಳ್ತಿದ್ದಾರೆ. ಹೀಗಾಗಿ ಅಸಲಿಗೆ ಏನಾಯಿತು ಅನ್ನೋದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಗೊತ್ತಾಗಬೇಕು ಅಂದ್ರೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ. ತನಿಖೆಯ ನಂತರವೇ ವಿಚಾರಗಳೆಲ್ಲವೂ ಕೂಡ ಬಯಲಾಗಬೇಕಿತ್ತಲ್ಲ. ಈಗ ಎಲ್ರಿಗೂ ಕೂಡ ಕುತೂಹಲ ಇದ್ದಿದ್ದು 3 ಎನ್ಕೌಂಟರ್ ಆಯಿತು. ಓರ್ವ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯ ಆಗಿತ್ತು, ಅವರಲ್ಲಿಂದ ಪರಾರಿ ಆಗಿದ್ರು ಅಥವಾ ನಾಪತ್ತೆ ಆಗಿದ್ರು, ಇಲ್ಲಿವರೆಗೂ ಕೂಡ ಇರಲಿಲ್ಲ. ಹೀಗಾಗಿ ಅವರು ಎಲ್ಲಿದ್ದಾರೆ, ಅವ್ರ ಹೇಳಿಕೆ ಏನು ಎನ್ನುವಂತ ಕುತೂಹಲ ಇತ್ತಲ್ಲ. ಈಗ 4ನೇವರು ನಿನ್ನೆ ಸಂಜೆ ಸುಮಾರು ಪ್ರತ್ಯಕ್ಷರಾಗಿದ್ದಾರೆ. ಮಹಿಮಾ ದಾಸ್ ಅಂತೇಳಿ ಅವರು ಯಾವುದೋ ಒಂದು ಅಜ್ಞಾತ ಸ್ಥಳದಲ್ಲಿ ಕೂತು ಒಂದು ವಿಡಿಯೋವನ್ನ ಮಾಡಿ ಬಿಡುಗಡೆ ಮಾಡಿದ್ದಾರೆ. ನೀವು ಆರಂಭದಲ್ಲಿ ಆ ವಿಡಿಯೋವನ್ನ ಗಮನಿಸಿದ್ರಲ್ಲ, ಆ ವಿಡಿಯೋದಲ್ಲಿ ಅವರು ಹೇಳೋ ಪ್ರಕಾರ ಬೆಳಗ್ಗೆ ಮುಂಚೆ 5 ಗಂಟೆಗೆ ಆದಂತ ಕೃತ್ಯ. ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಏಕಾಏಕಿ ಬಂದುಬಿಟ್ರು, ಗುಂಡನ್ನ ಹಾರಿಸಿ ಬಿಟ್ರು, ನನಗೆ ಭಯ ಆಯಿತು, ನಾನು ಅಲ್ಲಿಂದ ಎಸ್ಕೇಪ್ ಆದೆ, ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಹೀಗಾಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಂಡೆ. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ನನ್ನನ್ನು ಸಾಕ್ಷಿಯಾಗೋದಕ್ಕೆ ಹುಡುಕ್ತಾ ಇದ್ದಾರೆ, ಆದರೆ ನನಗೆ ಜೀವ ಭಯ ಇದೆ ಅಥವಾ ಅದ್ರ ಬಗ್ಗೆ ನಂಗೆ ಭಯ ಇದೆ, ಹೀಗಾಗಿ ಪೊಲೀಸರು ನಂಗೆ ರಕ್ಷಣೆ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಅಂದ್ರೆ ಅವರ ವಾದ, ನಾವು ಗುಂಡು ಹಾರಿಸಿಲ್ಲ, ಅರಣ್ಯ ಇಲಾಖೆ ಅಧಿಕಾರಿಗಳೇ ಗುಂಡು ಹಾರಿಸಿದ್ದು ಅನ್ನೋದು ಆ ವ್ಯಕ್ತಿಯ ವಾದ. ಇದರಲ್ಲಿ ಅರಣ್ಯ ಇಲಾಖೆಯವರು ಅವ್ರ ಪರವಾಗಿ ಡಿಫೆಂಡ್ ಮಾಡ್ಕೊಳ್ತಾರೆ, ಇವ್ರ ಪರವಾಗಿ ಡಿಫೆಂಡ್ ಮಾಡ್ಕೊಳ್ತಾರೆ. ಹೀಗಾಗಿ ಈ ಕ್ಷಣದಲ್ಲಿ ಅವ್ರು ಸರಿ ಇವ್ರು ತಪ್ಪು ಅಂತ ಹೇಳೋದಕ್ಕಂತೂ ಸಾಧ್ಯವೇ ಇಲ್ಲ. ಅವ್ರು ಹೇಳ್ತಾ ಇರೋದು ಈ ಕ್ಷಣಕ್ಕೂ ಕೂಡ ದನ ಮೇಯಿಸೋದಿಕ್ಕೆ ಹೋಗಿದ್ರು ಎನ್ನುವ ರೀತಿಯಲ್ಲಿ. ಜೊತೆಗೆ ಆ ಭಾಗದವ್ರು ಸಾಕಷ್ಟು ಜನ ಹೇಳ್ತಿರೋದು ಕೂಡ ಅದನ್ನೇ, ನಾವು ಬೇಟೆಗಾರರು ಅಲ್ವೇ ಅಲ್ಲ, ನಾವು ರೈತರು, ನಿಜವಾದ ಕಾಡಿನ ರಕ್ಷಣೆ ಮಾಡ್ತಿದ್ದವ್ರು ನಾವು. ನಮ್ಮ ಪ್ರತಿ ಮನೆಯಲ್ಲೂ ಕೂಡ 30ರಿಂದ 40 ಹಸುಗಳಿರ್ತವೆ. ಹಸುಗಳು ಕಾಡಿಗೆ ಹೋಗಿ ಮೇಯೋದು ಸಹಜ. ಅವು ಮೇಯೋದಕ್ಕೆ ಹೋದ ಸಂದರ್ಭದಲ್ಲಿ ಒಮ್ಮೊಮ್ಮೆ ಕಾಣೆ ಆಗ್ಬಿಡ್ತವೆ. ಆಗ ನಾವು ಹುಡ್ಕೋದಿಕ್ಕೆ ಅಂತೇಳಿ ರಾತ್ರಿ ಪೂರ್ತಿ ಕಾಡಲ್ಲಿ ಅಲ್ದಾಡ್ತೀವಿ. ಅವುಗಳನ್ನ ಹುಡ್ಕೊಂಡು ವಾಪಸ್ ಕರ್ಕೊಂಡು ಬರಲೇಬೇಕು, ಯಾಕಂದ್ರೆ ಅವುಗಳ ಮೂಲಕವೇ ಬದುಕು ನಡೆಯೋದು. ಆ 3 ಕೂಡ ಹಾಗೆ ಹೋಗಿದ್ರು, ಸುಸ್ತಾಗಿ ಬಂಡೆಕಲ್ಲಿನ ಮೇಲೆ ಮಲಗಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ಗೊಂದಲಕ್ಕೊಳಗಾಗಿಯೋ ಅಥವಾ ಯಾವುದಾದ್ರೂ ಹಳೆಯ ದ್ವೇಷದ ಮೇಲೆ ಹೀಗೆ ಮಾಡಿದ್ರು ಗೊತ್ತಿಲ್ಲ, ಒಟ್ಟಾರೆಯಾಗಿ ಅವ್ರು ಮಾಡಿದ್ರು ಅನ್ನೋದು ಈ ಕ್ಷಣದ ಅವರ ವಾದ ಆಗಿದೆ. ಇದು ಮತ್ತೊಂದು ಬೆಳವಣಿಗೆ. ಇದರ ನಡುವೆ ಮತ್ತೊಂದು ಕಾಂಟ್ರವರ್ಸಿ ಅಂತ ಏನಪ್ಪಾ ಅಂದ್ರೆ, ಈಗ ಒಂದಷ್ಟು ವಸ್ತುಗಳನ್ನು ಸೀಸ್ ಮಾಡ್ಕೊಂಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಅದರಲ್ಲಿ ಚಾಕು ಇದೆ, ಒಂದಷ್ಟು ಪಾತ್ರೆಗಳೆಲ್ಲವೂ ಕೂಡ ಇದ್ದಾವೆ, ಬೇರೆ ಬೇರೆ ವಸ್ತುಗಳಿದ್ದಾವೆ, 32 kg ಮಾಂಸ ಅಂತ ಹೇಳ್ತಿದ್ದಾರೆ. ಜೊತೆಗೆ ಒಂದು ಹವಾಯಿ ಚಪ್ಪಲಿ ಇದೆ, ಆದ್ರೆ ಆ ಚಪ್ಪಲಿಯಲ್ಲಿ ಸ್ಟಿಕ್ಕರ್ ಇನ್ನೂ ಕೂಡ ಹಾಗೆ ಇದೆ, ಜೊತೆಗೆ ಹೊಸ ಚಪ್ಪಲಿ. ಯಾರು ಕೂಡ ಅದನ್ನು ಹಾಕೊಂಡು ನಡೆದಂಗೂ ಕೂಡ ಕಾಣಿಸ್ತಾ ಇಲ್ಲ. ಹೀಗಾಗಿ ಎಲ್ರಿಗೂ ಡೌಟ್ ಬಂದಿತ್ತು, ಇದು ಅರಣ್ಯ ಇಲಾಖೆ ಅಧಿಕಾರಿಗಳು ಸೃಷ್ಟಿ ಮಾಡಿರುವಂತ ಸಾಕ್ಷಿ ಅವರೇ ತಂದಿಟ್ಟಿರಬೇಕು ಎನ್ನುವ ರೀತಿಯಲ್ಲಿ. ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದು ಅಲ್ಲ, ಅದು ಅವ್ರ ಬ್ಯಾಗ್ನಲ್ಲಿ ಇತ್ತು, ಹೊಸದಾಗಿ ಪರ್ಚೇಸ್ ಮಾಡಿದ್ರು ಏನೋ ಗೊತ್ತಿಲ್ಲ, ಬ್ಯಾಗ್ನಲ್ಲಿ ಇತ್ತು, ಅದು ಸಿಕ್ಕಿದಂತ ಕಾರಣಕ್ಕಾಗಿ ನಾವು ಇಟ್ಟಿದ್ದೇವೆ ಎನ್ನುವ ರೀತಿಯಲ್ಲಿ. ನನಗೇನೋ ಇದರಲ್ಲೇನೋ ಏನೋ ಇದಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ, ತೀರಾ ಅನುಮಾನ ಬರುವ ರೀತಿಯಲ್ಲಿ. ಯಾಕಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಷ್ಟೊಂದು ದಡ್ರಂತೂ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾರಿಗೆ ತಾನೇ ಗೊತ್ತಾಗಲ್ಲ, ಈ ಕಾಮನ್ ಆಗಿ ನಮಗೆ ಗೊತ್ತಾಗತ್ತೆ ಅಂದಾಗ ಅವರು ಅರಣ್ಯ ಇಲಾಖೆಯಲ್ಲಿ ಅಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ಈ ಒಂದು ಬೇಸಿಕ್ ವಿಚಾರವನ್ನು ಮರೆತು ಬಿಡ್ತಾರಾ? ಸಾಧ್ಯವೇ ಇಲ್ಲ ನನ್ನ ಪ್ರಕಾರ. ಅಂದ್ರೆ ಅವರೇನಾದ್ರು ಹಂಗೂ ಸಾಕ್ಷ್ಯನ ಸೃಷ್ಟಿ ಮಾಡಬೇಕು ಅಂತ ಆಗಿದ್ರೆ ಯಾವುದಾದ್ರೂ ಹಳೆ ಚಪ್ಪಲಿಯನ್ನು ತಂದು ಇಡುವಂತ ಸಾಧ್ಯತೆ ಇತ್ತು. ಅದೇನೋ ನನಗೆ ಅನಿಸ್ತಾ ಇಲ್ಲ. ನಾನು ಜಿಂಕೆ ಮಾಂಸ ನಿಜವಾಗ್ಲೂ ಸಿಕ್ಕಿತ್ತಾ ಇಲ್ವಾ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ, ತನಿಖೆ ಆಗಬೇಕು. ಆದರೆ ಈ ಚಪ್ಪಲಿಗೆ ಸಂಬಂಧಪಟ್ಟ ಹಾಗೆ ಈ ಹವಾಯಿ ಚಪ್ಪಲಿ ಇದೆಯಲ್ಲ, ಅದೇನೋ ಅವ್ರು ಸೃಷ್ಟಿ ಮಾಡಿದ್ದು ಅಂತ ಅನಿಸ್ತಾ ಇಲ್ಲ. ಹಂಗೂ ಸೃಷ್ಟಿ ಮಾಡ್ಬೇಕಂತಂದ್ರೆ ಯಾವುದೋ ಹಳೆ ಚಪ್ಪಲಿ ತಂದು ಆರಾಮಾಗಿ ಇಟ್ಬಿಡ್ತಾ ಇದ್ರು. ಈ ಯಾರಾದ್ರೂ ಹೊಸ ಚಪ್ಪಲಿಯನ್ನು ತಂದಿಟ್ಟು ಒಂದು ಚಿಕ್ಕ ಮಗುನು ಕಂಡುಹಿಡಿಯುತ್ತೆ ಅದನ್ನ, ಅಂತದ್ರಲ್ಲಿ ಹಂಗಾಗಿರೋ ಸಾಧ್ಯತೆ ಕಡಿಮೆ. ಒಟ್ಟರೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಸದ್ಯ ಬಹಳ ಚರ್ಚೆ ಆಗ್ತಾ ಇದೆ.
ಈಗ ಸರ್ಕಾರದ ಮಟ್ಟದಲ್ಲಿ ಏನೇನು ಬೆಳವಣಿಗೆ ಆಗ್ತಿದೆ ಅಂತ ನಾವು ಗಮನಿಸ್ತಾ ಹೋಗೋದು. ಸದ್ಯ ಸದನದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂತಹ ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಇನ್ನೊಂದು ಕಡೆಯಿಂದ ಒತ್ತಡಕ್ಕೆ ಸಿಲುಕಿದಂತ ರಾಜ್ಯ ಸರ್ಕಾರ 5 ಲಕ್ಷ ಪರಿಹಾರ ಘೋಷಣೆ ಮಾಡಿತ್ತು. ಸ್ಥಳೀಯ ಶಾಸಕರೇನು 10 ಲಕ್ಷ, ಒಟ್ಟು 15 ಲಕ್ಷ ಪರಿಹಾರವನ್ನು ಕೊಡಲಾಗಿದೆ. ಸರ್ಕಾರಿ ಉದ್ಯೋಗದ ಘೋಷಣೆ ಆಗಿದೆ. ತನಿಖೆಯ ನಂತರ ಅದಕ್ಕೆ ಸಂಬಂಧಪಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾಕಂದ್ರೆ ಇವು ನಿಜವಾಗ್ಲೂ ಬೇಟೆಗಾರರೇ ಅಂತ ಆಗಿದ್ರೆ ಪರಿಹಾರವನ್ನ ಕೊಡೋದು ಸೂಕ್ತ ಅಲ್ಲ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಅದಾಗುತ್ತೆ. ಇನ್ನೊಂದು ಕಡೆಯಿಂದ ಸದನದಲ್ಲಿ ಪ್ರಸ್ತಾಪ ಆಗಿದೆ. ಡಿ.ಕೆ. ಶಿವಕುಮಾರ್ ಆಳವಾಗಿ ತನಿಖೆ ಮಾಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಇನ್ನು ವಿಪಕ್ಷಗಳು ಇಲ್ಲ, ಅವರೆಲ್ಲರೂ ಕೂಡ ರೈತರೇ ಅಂತ ಅವರು ವಾದವನ್ನ ಮಾಡ್ತಿದ್ದಾರೆ. ಬಿಜೆಪಿ ಒಂದು ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಇವತ್ತು ಆ ಸತ್ಯಶೋಧನಾ ಸಮಿತಿ ಅವರು ಹೋಗಿ ಅಲ್ಲಿ ಕುಟುಂಬಸ್ಥರನ್ನ ಭೇಟಿ ಆಗೋದು ಅಂತದ್ದೆಲ್ಲವೂ ಕೂಡ ಆಗಿದೆ. ಇನ್ನೊಂದು ಕಡೆಯಿಂದ ತಮಿಳುನಾಡಲ್ಲಿ ವಿಚಾರ ವಿಪರೀತವಾಗಿ ಪ್ರತಿಧ್ವನಿಸ್ತಾ ಇದೆ. ಅಲ್ಲಿನ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ತಮಿಳುನಾಡು ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ. ಇನ್ನೊಂದು ಕಡೆಯಿಂದ ಸಾವನ್ನಪ್ಪಿದವರ ಕುಮಾರ್ ಅನ್ನುವಂಥವರ ಮಗಳು ಮುಖ್ಯಮಂತ್ರಿ ವಿಜಯ್ ನಮ್ಮನೆಗೆ ಭೇಟಿ ಕೊಡಬೇಕು ಎನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ತಮಿಳುನಾಡಲ್ಲೂ ಕೂಡ ಈ ವಿಚಾರ ಬಹಳ ಚರ್ಚೆ ಆಗ್ತದೆ. ಅವ್ರು ಹೇಳ್ತಾರೆ ತಮಿಳರನ್ನ ಕೊಂದು ಹಾಕ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಹಾಗೆ ನಮ್ಮ ಕರ್ನಾಟಕ ರಾಜಕಾರಣಿಗಳು ನಮ್ಮ ವಿಚಾರದಲ್ಲಿ ನೀವು ಮೂಗು ತೋರಿಸೋದಕ್ಕೆ ಹೋಗಬೇಡಿ ಅಂತ ಹೇಳಿ ಇವರು ಕೂಡ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಘಟನೆಗೆ ಸಂಬಂಧಪಟ್ಟಾಗೆ ಇಷ್ಟು ಬೆಳವಣಿಗೆ ಆಗಿದೆ. ಒಂದು ವೇಳೆ ಒಟ್ಟಾರೆಯಾಗಿ ಅವರು ಅಮಾಯಕರ ಅಥವಾ ಬೇಟೆಗಾರರ ಅನ್ನೋದು ಪ್ರೂವ್ ಆಗಬೇಕಾಗಿದೆ. ಅವರು ಅಮಾಯಕರೇ ಆಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಹೊಡೆದಾಕಿದ್ರೆ ಅದಕ್ಕಿಂತ ದೊಡ್ಡ ಕ್ರೌರ್ಯ ಇನ್ನೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕಾಗತ್ತೆ. ಇಲ್ಲ ಬೇಟೆಗಾರರು ಅಂತಾಗಿದ್ರೆ ಅದು ಬೇರೆ ರೂಪ, ಬೇರೆ ಆಯಾಮವನ್ನು ಪಡೆದುಕೊಳ್ಳುತ್ತೆ. ಬೇಟೆಗಾರರೇ ಆಗಿದ್ರು ಎನ್ಕೌಂಟರ್ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಾ ಇರೋದು ನಮ್ಮಲ್ಲಿ ರೇಪಿಸ್ಟ್ಗಳನ್ನ ಎನ್ಕೌಂಟರ್ ಮಾಡಲ್ಲ, ದೊಡ್ಡದಾಗಿ ಮರ್ಡರ್ ಮಾಡಿದಂಥವ್ರು ಎನ್ಕೌಂಟರ್ ಮಾಡಲ್ಲ, ಬೇಟೆಗೆ ಹೋದಂಥವ್ರನ್ನ ನೇರವಾಗಿ ಎದೆ ಗುಂಡು ಹೊಡೆದು ಸಾಯಿಸೇ ಬಿಡ್ತೀರಾ? ಇದು ಸಹಜವಾಗಿ ಉದ್ಭವ ಆಗುವಂಥ ಪ್ರಶ್ನೆ. ಅವರು ಬಹಳ ದೊಡ್ಡ ಈ ಸ್ಮಗ್ಲರ್ಗಳಾಗಿದ್ರೆ ಅಥವಾ ಈ ಕಳ್ಳ ಬೇಟೆಗಾರರಲ್ಲಿ ಪರಿಣಿತರಾಗ್ಬಿಟ್ಟಿದ್ರೆ ಬಹಳ ದಿನಗಳಿಂದ ಹುಡುಕ್ತಾ ಇದ್ರೆ ಅವನ್ನ ಎನ್ಕೌಂಟರ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಆದರೆ ಹೀಗೆ ನಿಜವಾಗ್ಲೂ ಬೇಟೆಗೆ ಹೋಗಿದ್ರು ಕೂಡ, ಅಪರೂಪಕ್ಕೊಮ್ಮೆ ಏನಾದರೂ ಬೇಟೆಗೆ ಹೋಗಿದ್ರು ಕೂಡ ಎದೆ ಗುಂಡು ಹೊಡೆದು ಸಾಯಿಸ್ಬಿಡೋದು ಎಷ್ಟರ ಮಟ್ಟಿಗೆ ಸರಿ, ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಬಹುದಿತ್ತಲ್ಲ ಅಂಥದ್ದು ಚರ್ಚೆಯೂ ಕೂಡ ನಡೀತಾ ಇದೆ. ಅದರ ಆಚೆಗೆ ಬಂಧುಗಳೇ, ಅರಣ್ಯದ ಅಂಚಿನಲ್ಲಿ ಬದುಕುವಂಥವರ ಸಂಕಷ್ಟಗಳಿದೆಯಲ್ಲ ಅದು ಸಾಮಾನ್ಯ ಅಂತೂ ಅಲ್ಲವೇ ಅಲ್ಲ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಅರಣ್ಯವನ್ನೇ ನಂಬಿಕೊಂಡು ಅವರೆಲ್ಲರೂ ಕೂಡ ಬದುಕ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಅರಣ್ಯವನ್ನ ಉಳಿಸಲೇಬೇಕಾದಂಥ ಅನಿವಾರ್ಯತೆ, ಅರಣ್ಯ ಕಾಯ್ದೆಗಳೆಲ್ಲವೂ ಕೂಡ ಕಠಿಣ ಆಗಿದೆ. ಹೀಗಾಗಿ ಕಾಡಿನ ಒಳಗಡೆ ಎಂಟ್ರಿ ಕೊಡೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಸಾಕಷ್ಟು ಸಂದರ್ಭದಲ್ಲಿ ಅರಣ್ಯ ಇಲಾಖೆಗಳಿಂದನೇ ದೌರ್ಜನ್ಯ, ಅನ್ಯಾಯ ಅಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ ಸಾಕಷ್ಟು ಸಂದರ್ಭದಲ್ಲಿ. ಇನ್ನೊಂದು ಕಡೆಯಿಂದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಯಾಕಂದ್ರೆ ಅವರು ಕಾಡನ್ನ ಕಾನೂನು ರೀತಿಯಲ್ಲಿ ರಕ್ಷಣೆ ಮಾಡಲೇಬೇಕಾದಂಥ ಅನಿವಾರ್ಯ ಇರುತ್ತೆ. ಆದರೆ ಈ ಅರಣ್ಯದ ಅಂಚಿನಲ್ಲಿ ಬದುಕ್ತಾ ಇರುವಂಥವ್ರು ಕೇಳ್ತಿರುವಂಥ ಪ್ರಶ್ನೆ ಅದೇ. ಅಂದ್ರೆ ನಿಜವಾಗ್ಲೂ ಕಾಡನ್ನ ನಾಶ ಮಾಡ್ತಿರುವಂಥವ್ರು ನಾವು ಅಲ್ವೇ ಅಲ್ಲ. ನಮ್ಮಿಂದಲೇ ಕಾಡು ಉಳಿತಾ ಇರೋದು. ನಾವೆಲ್ಲೋ ಹಸು ಮೇಯಿಸೋದಿಕ್ಕಲ್ಲಿ ಹೋದರೆ ಅಥವಾ ಸಣ್ಣ ಪುಟ್ಟದಾಗಿ ಏನಾದರೂ ಮರಗಳನ್ನ ಕಡಿದ್ರೆ ಅಥವಾ ಅದರ ತರಗೆಲೆಗಳನ್ನ ಬಳಸ್ಕೊಂಡ್ರೆ ಅದು ಕಾಡಿನ ನಾಶ ಅಂತ ಅರ್ಥ ಆಗೋದಿಲ್ಲ. ಅದು ನಮಗೆ ವಿಪರೀತವಾಗಿ ಹಿಂಸೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಆ ಭಾಗದ ಜನರ ಮಾತಾಗಿದೆ. ಅಂದ್ರೆ ಒಮ್ಮೊಮ್ಮೆ ನೋಡಿದಾಗ ಅರಣ್ಯ ಇಲಾಖೆ ಅರಣ್ಯವನ್ನ ನಾಶ ಮಾಡುತ್ತೆ. ಅಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಿಮಗೆ ಅಕೇಶಿಯಾ ಅಂತೇಳಿ ಒಂದು ಇದಿದೆ. ಈ ನಮ್ಮ ಕಡೆ ಎಲ್ಲ ತುಂಬ ಹಾಕ್ಬಿಟ್ಟಿದ್ದಾರೆ ಈ ಅಕೇಶಿಯವನ್ನ. ಏನ್ ಮಾಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಇದ್ದಂತ ಅರಣ್ಯವನ್ನ ಕಡಿದು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅಕೇಶಿಯವನ್ನ ನೆಟ್ಟುಬಿಟ್ಟಿದ್ದಾರೆ. ಈ ಅಕೇಶಿಯ ಹೆಂಗೆ ಅಂದ್ರೆ ಅದರ ಬೇರು ಕಿಲೋಮೀಟರ್ ಗಟ್ಟಲೆ ಕಡೆ ಹೋಗುತ್ತೆ. ಅದು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಕೂಡ ಮಣ್ಣಿನ ಅದನ್ನೆಲ್ಲವನ್ನೂ ಕೂಡ ಹೀರ್ಕೊಂಡು ಬಿಡುತ್ತೆ. ಅದು ಅದರಿಂದ ಏನಾದರೂ ಪ್ರಯೋಜನ ಇದೆ ಅಂದ್ರೆ ಇಲ್ಲ. ಅದರ ಎಲೆ ತಕ್ಷಣಕ್ಕೆ ಭೂಮಿಯಲ್ಲಿ ಕರಗಲ್ಲ, ಪ್ಲಾಸ್ಟಿಕ್ ಇದ್ದ ಹಾಗೆ. ಅದು ಕೆಳಗಡೆ ಬಿದ್ದಾಗ ಹಸುಗಳು ತಿಂದು ಅಂತಂದ್ರೆ ಹಸುಗಳಿಗೆ ಜೀರ್ಣ ಆಗಲ್ಲ. ಅಷ್ಟು ಡೇಂಜರ್ ಆಗಿರುವಂಥ ಮರ. ಈ ನ್ಯಾಚುರಲ್ ಆಗಿರುವಂಥ ಫಾರೆಸ್ಟ್ ಅನ್ನು ಕಡಿದು ಈ ಅಕೇಶಿಯವನ್ನ ತುಂಬಾ ಕಡೆಗಳಲ್ಲಿ ಹಾಕ್ಬಿಟ್ಟಿದ್ದಾರೆ. ಮತ್ತೊಂದಷ್ಟು ಎಡವಟ್ಟುಗಳು ಸಾಲು ಇದಾವೆ ಬಿಡಿ ಅರಣ್ಯ ಇಲಾಖೆ ಅವ್ರದ್ದು. ಇಷ್ಟು ಬೆಳವಣಿಗೆ ಆಗಿದೆ. ಬಂಧುಗಳು ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.